ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಬೆಂಗಳೂರಿಗೆ ತುಂಬ ಹತ್ತಿರ ಇರುವಂತಹ ನೆಲಮಂಗಲ ತಾಲೂಕಲ್ಲೇ ಇರುವಂತಹ ಒಂದು ದೇವಸ್ಥಾನ, ಹಳೆಯ ನಿಜಗಲ್ ಉದ್ದಾನ ವೀರಭದ್ರಸ್ವಾಮಿ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಹಳೆ ನಿಜಗಲ್ಲು. ಇಲ್ಲಿ ಬೆಟ್ಟಗಳ ಮಧ್ಯೆ ಈ ದೇವಸ್ಥಾನ ಇದೆ. ತುಂಬ ಪುರಾತನವಾದ ದೇವಾಲಯ ಇದು. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ದೇವಸ್ಥಾನದ ಪ್ರಾರಂಭದಲ್ಲೇ ಶಿವನ ಸ್ಟ್ಯಾಚ್ಯೂ ಇದೆ. ತುಂಬ ಮೆಟ್ಟಿಲುಗಳೇನಿಲ್ಲ, ಎಲ್ಲರೂ ಹತ್ಬೋದು. ಎಡಭಾಗದಲ್ಲಿ ಮುಕ್ತಿ ಗಣಪತಿ ವಿಗ್ರಹ ಇದೆ. ಈಗ ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ದೇವಸ್ಥಾನದವರು ಕ್ಲೀನಾಗಿ ಇಟ್ಟಿದ್ದಾರೆ ದೇವಸ್ಥಾನನ. ಎಂಟ್ರೆನ್ಸಲ್ಲೇ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಕೂತ್ಕೊಳ್ಳೋದಿಕ್ಕೆ ಕಲ್ಲಿನ ಮಂಟಪ ಇದೆ. ಇದು ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಇರುತ್ತೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಅನ್ನದಾಸೋಹ ಇರುತ್ತೆ. ಇದು ತುಂಬ ಪುರಾತನವಾದಂತಹ ದೇವಾಲಯ ಆಗಿರೋದ್ರಿಂದ ಇಲ್ಲಿ ಇರುವಂತಹ ವಿಗ್ರಹ ಉದ್ಭವ ಮೂರ್ತಿ ಸುಮಾರು 14 ಅಡಿ ಎತ್ತರ ಇದೆ. ಉದ್ಭವ ಮೂರ್ತಿ ಬಲಭಾಗದಲ್ಲಿ ಶ್ರೀ ಭದ್ರಕಾಳಿ ಅಮ್ಮ ಹಾಗೂ ಎಡಭಾಗದಲ್ಲಿ ದಕ್ಷ ಬ್ರಹ್ಮನ ವಿಗ್ರಹ ಇದೆ. ಹಿಂದಿನ ಕಾಲದಲ್ಲಿ ವೀರಭದ್ರಸ್ವಾಮಿ ದಿನೇ ದಿನೇ ತುಂಬಾ ಬೆಳಿತಿದ್ರಂತೆ. ಊರಿನವರು ಇದನ್ನ ನೋಡಿ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ತಲೆಯ ಮೇಲೆ ಭಿನ್ನ ಮಾಡಬೇಕು ಅಂತ ಯೋಚಿಸಿ ತಮ್ಮ ಈ ನಿರ್ಧಾರವನ್ನ ಆಳ್ವಿಕೆ ಮಾಡುತ್ತಿದ್ದಂತಹ ನಾಡಪ್ರಭುಗಳ ಬಳಿ ಹೋಗಿ ಹೇಳ್ತಾರೆ. ನಾಡಪ್ರಭುಗಳು ಸ್ವಾಮಿಯ ಬಳಿ ಅನುಮತಿಯನ್ನ ಕೇಳ್ತಾರೆ. ಅದೇ ರಾತ್ರಿ ಪ್ರಭುಗಳ ಕನಸಿಗೆ ಬಂದು ಸ್ವಾಮಿ ಅಪ್ಪಣೆ ನೀಡ್ತಾರೆ. ತದನಂತರ ವಿಗ್ರಹ ಭಿನ್ನ ಮಾಡ್ತಾರೆ. ನಂತರ ವಿಗ್ರಹ ಬೆಳೆಯೋದು ನಿಂತು ಹೋಗುತ್ತೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು ಜಾಗಗಳಲ್ಲಿ ಇರುವಂತಹವರು ಈ ದೇವರು ಅವರ ಮನೆ ದೇವರಾಗಿದೆ. ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ. ಇದು ಎಲ್ಲಾ ದಿನಗಳು ಈ ದೇವಸ್ಥಾನ ಓಪನ್ ಇರುತ್ತೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಅನ್ನದಾಸೋಹ ಇರುತ್ತೆ. ಪ್ರತಿ ವರ್ಷ ಶಿವರಾತ್ರಿ, ಯುಗಾದಿ ಮಧ್ಯೆ ಆ ಟೈಮಲ್ಲಿ ಆ ಸಮಯದಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ದೇವಸ್ಥಾನ ಯಾವತ್ತೂ ಕ್ಲೋಸ್ ಮಾಡಲ್ಲ. ಪ್ರತಿದಿನ ದೇವಸ್ಥಾನ ಓಪನ್ ಇಟ್ಟಿರ್ತಾರೆ. ದೇವಸ್ಥಾನ ತುಂಬಾ ಸುಂದರವಾಗಿದೆ. ನೀವು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ. ಪ್ರಕೃತಿ ಮಧ್ಯೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲ ವ್ಯೂವರ್ಸಿಗೂ ಧನ್ಯವಾದಗಳು.